ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಕೋವಿಡ್ ಆದವರಿಗೆ ಹೃದಯಾಘಾತ ಹೆಚ್ಚಾಗಿದೆ. ಕೋವಿಡ್ ಪರಿಣಾಮ ಸಾರ್ವಜನಿಕರ ಮೇಲೆಯಾಗಿದೆ. ಆದರೆ ಕೋವಿಡ್ ಲಸಿಕೆಯಿಂದಾಗಿ ಏನೂ ಆಗಿಲ್ಲ. ಜನರ ಜೀವನ ಶೈಲಿ, ಬದುಕಿನ ಶೈಲಿ ಇದಕ್ಕೆ ಕಾರಣವಾಗಿದೆ. ಇನ್ನು ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮೊಬೈಲ್ ಬಳಕೆ, ಓಡಾಟವನ್ನ ಕಮ್ಮಿ ಮಾಡಬೇಕು, ದಪ್ಪ ಆಗಿರೋದು ಕೂಡ ಇದಕ್ಕೆ ಕಾರಣ ಅಂತ, ಅಂದ್ರೆ ಹೃದಯಾಘಾತಕ್ಕೆ ಕಾರಣ ಅಂತ ಸಭೆ ಬಳಿಕ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದಿದೆ. ಜಾಸ್ತಿ ಸಮಯ ಫೋನ್ಗಳ ಮುಂದೆ ಇರೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ವರದಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಂದಿರುವಂತದ್ದು. ಅವರ ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದಿಢೀರ್ ಹೃದಯಾಘಾತ ಆಗುವ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಅವರ ಅನೇಕ ಸಲಹೆ ಇದೆ. ಹಠಾತ್ ಮರಣದ ಮೇಲೆ ಅದನ್ನ ಹೇಳಿದ್ದಾರೆ ಅಂತ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೂಡ ಮಾತಾಡ್ತಾರೆ. ಆಮೇಲೆ ಅವರು ಯಾಕಂದರೆ ಟೆಕ್ನಿಕಲ್ ಆಗಿ ಕೆಲವು ವಿಷಯಗಳು ಅವರೇ ಹೇಳಿದ್ರೆ ಸರಿ. ಮಾತಾಡಿ ಡಾಕ್ಟರ್ ರವೀಂದ್ರನಾಥ್ ಅವರೇ. ಇವತ್ತು ಯುವಕರಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಬರ್ತಾ ಇಲ್ವಾ? ಮಾತಾಡ್ತಾರಪ್ಪ, ಶುರು ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ ಏನಿತ್ತು, ಯುವಕರಲ್ಲಿ ಹೆಚ್ಚಾಗಿ ಈ ಕೋವಿಡ್ ಲಸಿಕೆಯಿಂದ ಅಥವಾ ಕೋವಿಡ್ನಿಂದ ಏನಾದರೂ ಹೃದಯಾಘಾತ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಅಭಿಪ್ರಾಯದ ಬಗ್ಗೆ ಒಂದು ಅಧ್ಯಯನ ಅವರವರ ಕಂಪನಿಗಳಲ್ಲಿ ಪ್ರತಿ ವರ್ಷ ಒಮ್ಮೆ ಆದರೂ ಅವರ ಒಂದು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ನೌಕರರಿಗೆ, ಎಂಪ್ಲಾಯೀಸ್ಗೆ ಅಲ್ಲೂ ಕೂಡ ಒಂದು ಸ್ಕ್ರೀನಿಂಗನ್ನು ಕನಿಷ್ಠ ಬೇಸಿದ್ರು ಮಾಡಿಸುವಂಥದ್ದನ್ನು ನಾವು ಒಂದು ನಿರ್ದೇಶನವನ್ನು ಅವ್ರಿಗೆಲ್ಲರೂ ಕೂಡ ನೀಡ್ತಕ್ಕಂಥದ್ದನ್ನು ಮಾಡ್ತೀವಿ. ಅಂದರೆ ಅವ್ರ ಎಂಪ್ಲಾಯೀಸ್ಗೂ ಕೂಡ ಬೆನಿಫಿಟ್ ಆಗಬೇಕು, ಓವರ್ ಹೆಲ್ತ್ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗಬೇಕು ಅಂತ. ಈಗಾಗಲೇ ನಮ್ಮ ಗೃಹ ಕೂಡ ಅನುಷ್ಠಾನದಲ್ಲಿ ಈಗ ಅದು ಆಗ್ತಾ ಉಂಟು. ಅದರಿಂದ ಇದೆಲ್ಲ ತಪಾಸಣೆ ಅದರಲ್ಲೂ ಈಗ ಈ ಥರದ ಒಂದು ತೀರ್ಮಾನ ಇದ್ದೀವಿ. ಇನ್ನೂ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ, ಹೇಗೋ ಅಧ್ಯಕ್ಷರು ಕೂಡ ನಾವೆಲ್ಲ ಅವ್ರ ಜೊತೆನೂ ಕೂಡ ಸಭೆಯನ್ನು ಇನ್ನೊಮ್ಮೆ ಅವ್ರ ಜೊತೆ ಭೇಟಿ ಆಗ್ತೀವಿ. ಮುಂದಿನ ಅದರ ಬಗ್ಗೆ ನಾವು ತೀರ್ಮಾನ ತಗೊಳ್ತೀವಿ. ಅಂದರೆ ಇವತ್ತು ಇಷ್ಟರ ಮಟ್ಟಿಗೆ ಈ ತೀರ್ಮಾನಗಳಾಗಿದೆ. ಆಯಿತಾ?